ವೆಲ್ಕಮ್ ಬ್ಯಾಕ್ ಟು ಸಮುಪಾದಪಿ ಮಾತುಗಳು. ನಾನು ನಿಮ್ಮ ಪ್ರೀತಿಯ ಪ್ರೀತಿ. ಇವತ್ತಿನ ಟಾಪಿಕ್ ಸ್ವಲ್ಪ ಸ್ಪೆಷಲ್. ಇವತ್ತು ನಮ್ಮ ದೇಶದ ಒಂದು ಸ್ಟ್ರಾಂಗೆಸ್ಟ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡೋಣ. ನಾನು ಮತ್ತೆ ಚಾಯ್. ತಲೆನೋವಿಗೆ ರಾಮಬಾಣ, ಸ್ಟ್ರೆಸ್ ಕಡಿಮೆ ಮಾಡೋ ಮದ್ದು. ಬೆಳಗಿನ ಜಾವ ಇರ್ಲಿ ಮಟ ಮಧ್ಯಾಹ್ನ ಇರ್ಲಿ, ಆದ್ರೆ 1 ಕಪ್ ಚಾಯ್ ಮಾತ್ರ ಬೇಕೇ ಬೇಕು. ಜೀವನದಾಗ ಏನ್ ಬೇಕಾದಾಗ್ಲಿ, 3-6 ಆಗ್ಲಿ 6-12 ಆಗ್ಲಿ, ಸೂರ್ಯ ನೆತ್ತಿ ಮೇಲೆ ತಗತಾಯಿ ಅಂತ ಕುಣಿಲಿ, ಏನ್ ಬೇಕಾದ್ರೂ 1 ಕಪ್ ಚಾಯ್ ಮಾತ್ರ ಬೇಕೇ ಬೇಕು. 1 ಕಪ್ ಚಾಯ್ ನಂಗೆ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತಂತಂದ್ರೆ, ಆಫೀಸ್ ಕೆಲಸ ಫುಲ್ ಹೆವಿ ಸ್ಟ್ರೆಸ್ ಆಗಿ ಅಲ್ಲಿಂದ ಹೊರ ಬರೋದ್ರಾಗ ಅಯ್ಯೋ ದೇವ್ರೆ ಅಂತ ಅನ್ಕೋತ ಬರ್ದಿರ್ತೀವಿ. ಬೆಳಗ್ಗೆಯಿಂದ ಪ್ರೊಡಕ್ಷನ್ ಇಶ್ಯೂ ಫಿಕ್ಸ್ ಮಾಡಿ 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 ಎನರ್ಜಿನೇ ಇರಲ್ಲ. ತಲೆ ಒಳಗೆ ಏನದಂತ ಗೊತ್ತಾಗಂಗಿಲ್ಲ, ದಾರಿನೂ ಗೊತ್ತಾಗಂಗಿಲ್ಲ. ಒಂದೊಂದ್ಸತಿ ಅಷ್ಟು ಗುಂಗೊಳಗೆ ಹೆಂಗೋ ಒಂಥರ ಆಡ್ಕೊಂಡು ಬರ್ತಿರ್ತೀವಿ. ಆ ಟೈಮ್ ಒಳಗೆ 1 ಕಪ್ ಚಾಯ್ ಏನಾದ್ರು ಕುಡಿದ್ರೆ ಹೇಳ್ತೀನಿ ಎಷ್ಟು ಆರಾಮ್ ಅನ್ಸುತ್ತ. ಸಡನ್ ಆಗಿ ಒಂದೇ ಸಿಪ್ ಒಳಗ ಸ್ಟ್ರೆಸ್ ರಿಲೀಫ್ ಆಗತ್ತ, ಉಳುಕಿದೆಲ್ಲ ಆರಾಮಾಗಿ ಫೀಲ್ ಮಾಡ್ಕೊಳ್ಳೋದು. ಓಕೆ, ಐಮ್ ಸ್ಟಿಲ್ ಅಲೈವ್ ಅಂತ ಹೇಳಿ. ಸೊ 1 ಕಪ್ ಚಾಯ್ ನನ್ಗೆ ಈ ತರ ಹೆಲ್ಪ್ ಆಗತ್ತಾ. ಎವ್ರಿ ಡೇ ಆಫೀಸ್ ಮುಗಿದ್ಮೇಲಂದ್ರೂ ಕಂಪಲ್ಸರಿ ಚಾ ಅಂತ ಕುಡಿತೀನಿ, ಆರಾಮ್ ರಿಲೀಫ್ನು ಆಗತ್ತ. ಇನ್ ಕೇಳ್ತೀರಾ ಅಷ್ಟೇ ಅಲ್ಲ, ಇನ್ನು ನೀವೆಲ್ಲ ನೋಡಿರ್ತೀರಿ, ಈಗ ಬೆಳಗ್ಗೆಯಿಂದ ಕುಂತಿರ್ಬೇಕಾದ್ರೆ ಒಂದು ಟೀ ಬ್ರೇಕ್ ಹೋಗೋಣ ಬಾ ಅಂತೇಳಿ ಯಾರಾದ್ರೂ ಕರೆದ್ರೆ ಸಾಕು, ಆಫೀಸ್ ಒಳಗೆ ಎಷ್ಟು ಖುಷಿ ಆಗತ್ತವ್ರು ಏನ್ ನಡಿಲೆ ಅಂತ ಓಡ್ ಬರ್ತಿರ್ತೀವಿ. ಟೀ ಬ್ರೇಕ್ ಅಷ್ಟೇ ಇಂಪಾರ್ಟೆಂಟ್, ಒಂದು ಚಾಯ್ನು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಎರಡೂ ಅಷ್ಟೇ ರಿಲ್ಯಾಕ್ಸೇಷನ್ ಕೊಡ್ತಿರ್ತಾವ. ಟೀ ಬ್ರೇಕ್ ಅಂತ ಹೇಳಿ ಬಂದ್ರು ನಿಂಗ ಹೋಗಿ ಹಂಗೆ ಒಂದು ಟೀ ಕುಡ್ಕೊಂಬಂದ್ರ ಇನ್ನೊಂದ್ 2 ತಾಸು ಹಿಂಗಾರ ಮಾಡಿ ದುಗ್ಗಿಸ್ಬೋದು ಅನ್ನೋ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಇರತ್ತ. ಈ ಚಾ ಕುಡಿದ್ರೆ ಬಹಳ ಟೈಪ್ ಅದಾವ್ರಿ. ಮತ್ತೆ ಅದ್ರಾಗ ಈ ಹವಾಮಾನದ ಮೇಲೆ ಇನ್ನೂ ಮತ್ತ ಅದು ಬ್ಯಾರೆನ ಒಂಥರ ವ್ಯತ್ಯಾಸ ಕಾಣಿಸುತ್ತ. ಇವಾಗ ಹೆಂಗಪ್ಪ ಅಂತಂದ್ರ ಬೆಳಗಿನ ಜಾವ ಇರತ್ತ, ನಸಕೊಳಗಿರತ್ತ, ಕುಡಿದ ತಕ್ಷಣ ಅವಾಗ ಒಂಥರ ಚಳಿ ಇದ್ರೆ ಫುಲ್ ಚಳಿನ ಹೋಗ್ಬಿಡುತ್ತೆ. ಅದೇ ಚಾಯ್ನ ಸಾಯಂಕಾಲ ಏನಾದ್ರು ಆಫೀಸ್ ಮುಗಿಸಿ ಅಥವಾ ಕೆಲಸ ಮುಗಿಸಿ ಬಂದ್ಮೇಲೆ ಕುಂತು ಆರಾಮಾಗಿ ಟಿವಿ ನೋಡ್ಕೊಂಡು ಕುಡಿತಿರ್ಬೇಕಾದ್ರೆ ಅವಾಗ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗತ್ತೆ. ಅದೇ ಇನ್ ಕೇಸ್ ಏನಾದ್ರು ಮಳಿ ಏನಾದ್ರು ಬರಾಕತ್ತಿತ್ತಂದ್ರೆ ಇನ್ನೂ ಮತ್ತೆ ಆರಾಮ್ ಅನ್ಸುತ್ತೆ. ಅಲ್ಲೇ ಆ ಮಳಿ ಒಳಗೆ 1 ಕಪ್ ಚಾಯ್ ಕುಡಿಯೋದು, ಅದು ಸೌಂಡು, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಏನಾದ್ರು ಹಾಟ್ ಆಗಿರೋ ಬಜ್ಜಿ ಇಲ್ಲ ತಿಂದ್ರೆ ಹಬ್ಬ ನೆಕ್ಸ್ಟ್ ಲೆವೆಲ್. ನನಗಂತ್ರ ಒಂದ್ಸತಿ ಸ್ವರ್ಗಕ್ಕೆ ಕ್ರಪ್ ಅಂತ ಹೊಳ ಬಂದಂಗೆ ಅನ್ಸುತ್ತೆ. ಮಸ್ತ್ ಇರತ್ತ ಫೀಲ್ ಅದೆಲ್ಲ. ಅದ್ರಾಗ ಇವಾಗ ವೆರೈಟಿ ಬಹಳ ಇದಾವ. ಯಾವ ತರ ಇದಾವಪ್ಪ ಅಂತಂದ್ರೆ ಈ ಶುಂಠಿ ಚಾ ಮತ್ತೆ ಬೆಲ್ಲ ಚಾ, ಅದು ಇದು ಸಿಕ್ಕಾಪಟ್ಟೆ ಇದಾವ. ನನಗಂತೂ ಎಲ್ಲಾ ಟ್ರೈ ಮಾಡೋಕೆ ಇನ್ನೂ ಮಜಾ ಬರತ್ತ. ಲೈಕ್ ನನಗಂತೂ ಫುಲ್ ಖುಷಿ ಆಗತ್ತ ಬೇರೆ ಟೈಪ್ ಟೀ ಕುಡಿದಾಗ, ಇದು ನಿಂಬೆ ಹಣ್ಣಿಂದ ಚಹಾ ಕುಡಿದಾಗ ಅದು ಒಂಥರ ಕೈ ಇರೋದ. ಬಟ್ ಪರವಾಗಿಲ್ಲ, ಅದೇನೋ ಹೇಳ್ತಾರಲ್ಲ ತಿಂದಿದ್ದೆಲ್ಲ ಜಲ್ದಿ ಕರಗ್ತದೆ ಅಂತ ಹೇಳಿ, ಅದಕ್ಕೋಸ್ಕರ ಅದೆಲ್ಲ ಕುಡಿಯೋದು ಒಂದೊಂಥರ ಮೆಡಿಸಿನ್ಸ್ ಇದ್ದಂಗೆ ಇರ್ತಾವ ರೀ. ಹೇಳಿಕ್ಕಾಗಲ್ಲ. ಇವಾಗ ನಾವು ಕಷಾಯ ಅಂತಾನೂ ಕರಿತೀವಿ. ಅದು ನನಗನ್ಸುತ್ತೆ ಒಂದು ಚಹಾ ಒಳಗಿಂದ ಇನ್ನೊಂದು ಥರ ಟೈಪ್ ಅದ ಅಂತ ಹೇಳಿ, ಅದು ಕುಡಿದ್ರೆ ಹೆಲ್ತಿಗೆಲ್ಲ ತುಂಬಾ ಉಪಯೋಗ ಅಂತ ಹೇಳ್ತಾರ. ಸೊ ಈ ಥರ ತುಂಬಾ ಬೆನಿಫಿಟ್ಸು ಇದಾವ. ಆದ್ರೆ ಅಷ್ಟೇ ಚಾಯ್ನ ಜಾಸ್ತಿ ಕುಡಿತಾ ಹೋದ್ರು ಅದಕ್ಕೂ ಸೈಡ್ ಎಫೆಕ್ಟ್ಸು ಇದಾವ. ಏನ್ ಮಾಡೋಕ್ಕೂ ಆಗಲ್ಲ. ಅದೆಲ್ಲ ಅವ್ರ ಬಾಡಿ ಕೆಪಾಸಿಟಿ ಮೇಲೆ ಅವ್ರು ಹೆಂಗೆ ಅಭ್ಯಾಸ ಮಾಡ್ಕೊಂಡಿರ್ತಾರೋ ಅದ್ರ ಮೇಲೆ ಹೋಗುತ್ತೆ ಅನ್ಕೋತೀನಿ. ನಾ ಇನ್ನೂ ತುಂಬಾ ಕೇಳಿದೀವಿ ಚಾಯ್ ಲವರ್ ಅಂತೇಳಿ. ಅದನ್ನ ನನಗೆ ಬೆಂಗಳೂರನ್ನ ನೋಡಿದ್ರೆ ನಂಗೆ ಯಾರು ಚಾಯ್ ಲವರ್ ಅಂತ ಯಾರು ಅನ್ಸಿಲ್ಲ. ಬಟ್ ನಾ ಕರೆ ಹೇಳ್ತೀನಿ, ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಗೊತ್ತಿಲ್ಲ. ಬೇಕಾದಾಗ್ಲಿ ಅವನ ಬೆಳಗಿನ ಜಾವನ ಚಹಾ ಕುಡಿತಾರ, ಮಧ್ಯಾಹ್ನೂ ಚಹಾ ಕುಡಿತಾರ, ಸೂರ್ಯ ಒಳ್ಳೆ ನೆತ್ತಿ ಮೇಲೆ ತಕತಾಯಿ ಡ್ಯಾನ್ಸ್ ಮಾಡ್ತಿರ್ತಾರ. ಅಷ್ಟು ಹೀಟ್ ಬೇರೆ ನಮ್ಮ ಕಡೆ ಪೈಗಿಲ್ಲ, ಸಿಕ್ಕಾಪಟ್ಟೆ ಬಿಸಿಲ. ಅಂತವ್ರಾಗೂ ನಮ್ಮ ಮಂದಿ ಹೆವಿ ಚಹಾ ಕುಡಿತಾರ. ಆದ್ರೆ ನಮ್ಮ ಕಡೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೊಂಡು ಕುಡಿತಾರ. ಅದೊಂಥರ ಚೆನ್ನಾಗೇ ಇರುತ್ತೆ. ನಮ್ಮ ಕಡೆ ನೋಡಿದಷ್ಟು ಕ್ರೇಜ್ನ ನಾನು ಇಲ್ಲಿ ನೋಡಿಲ್ಲ ರೀ. ಎಲ್ಲರೂ ಬರೀ ಕಾಫಿಯಿಂದ ಹೋಗ್ತಿರ್ತಾರೆ. ಬಟ್ ನಮ್ಮ ಕಡೆ ಮಾತ್ರ ಫುಲ್ ಚೆನ್ನಾಗಿ ಕುಡಿತಿರ್ತಾರ ಎಲ್ರು. ಟೈಮ್ ಆಗಲಿ ಏನು ಬೇಕಾದಾಗ್ಲಿ ಅದ್ರ ಸಕ್ಕರೆ ಮಾತ್ರ ಸ್ವಲ್ಪ ಜಾಸ್ತಿನೇ ಇರಬೇಕು. ನಾನು ತುಂಬ ಸತಿ ನೋಡಿದೀನಿ ರೀ ಇದನ್ನ. ನಮ್ಮ ಸೈಡ್ದವ್ರು ಏನಾದ್ರು ಬೆಂಗಳೂರಲ್ಲಿ ಒಂದು ಚಹಾ ಕುಡಿದ್ರೆ ಏನ್ಲಿಪ್ಪ ಯಾವ ಮಾಡ್ಯಾನ ಅಂತಾರ. ಚಾಯ್ ಲವರೆಲ್ಲ ಹೇಳ್ತಾರಲ್ಲ, ಸಿಂಪಲ್ ರೀ, ಅದೇನೂ ಇಲ್ಲ. ಯಾವಾಗ ಬೇಕಾದಾಗ್ಲಿ ಕಾಫಿ ಬದಲಿ ನಾವು ಬರೀ ಚೆನ್ನಾಗಿ ಕುಡಿತಿರ್ತೀವಿ ಅಷ್ಟೇ. ಬಟ್ ಅದೊಂಥರ ಚಹಾ ಕುಡಿದ ತಕ್ಷಣ ಒಂಥರ ಎಡಿಕ್ಷನ್ ಅಂತಾನೆ ಹೇಳ್ಬೋದು. ಯಾವಾಗಲೂ ಒಂಥರ ರಿಲೀಫ್ನು ಕೊಡುತ್ತೆ. ಸೊ ನಾನು ಹೇಳ್ತೀನಿ, ಐ ಆಮ್ ಆಲ್ಸೋ ಚಾಯ್ ಲವರ್. ಸೊ ನನಗೂ ಇಷ್ಟ ಆಗುತ್ತೆ ಕುಡಿಲಿಕ್ಕೆ. ನೀವು ತುಂಬ ಜನ ಇರ್ತೀರ, ಯಾರು ಕುಡಿದಿಲ್ಲ ಹೋಗಿ ಟ್ರೈ ಮಾಡ್ರಿ. ರಿಯಲಿ ಇಟ್ಸ್ ರಿಲ್ಯಾಕ್ಸೇಷನ್ ಕೊಡುತ್ತೆ, ಪಕ್ಕ ಗ್ಯಾರಂಟಿ ಕೊಡ್ತೀನಿ ನಾನು. ಆಮೇಲೆ ಯಾರು ಕುಡಿತಿದ್ದೀರಿ, ಯಾರು ಚಾಯ್ ಕುಡಿತೀರಿ ಅವರೆಲ್ಲರೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೆಳಗಡೆ ಆಲ್ಸೋ ಚಾಯ್ ಲವರ್ ಅಂತ ಹೇಳಿ. ಥ್ಯಾಂಕ್ ಯು. ನಾಳೆ ಮತ್ತೆ ಸಿಗೋಣ ಇದೇ ಟೈಮಿಗೆ. ಅಲ್ಲಿವರೆಗೂ ಬೈ ಟೇಕ್ ಕೇರ್. ಬಟ್ ಅದೊಂಥರ ಚಹಾ ಕುಡಿದ ತಕ್ಷಣ ಒಂಥರ ಎಡಿಕ್ಷನ್ ಅಂತಾನೆ ಹೇಳ್ಬೋದು. ಯಾವಾಗಲೂ ಒಂಥರ ರಿಲೀಫ್ನು ಕೊಡುತ್ತೆ. ಸೊ ನಾನು ಹೇಳ್ತೀನಿ, ಐ ಆಮ್ ಆಲ್ಸೋ ಚಾಯ್ ಲವರ್. ಸೊ ನನಗೂ ಇಷ್ಟ ಆಗುತ್ತೆ ಕುಡಿಲಿಕ್ಕೆ. ನೀವು ತುಂಬ ಜನ ಇರ್ತೀರ, ಯಾರು ಕುಡಿದಿಲ್ಲ ಹೋಗಿ ಟ್ರೈ ಮಾಡ್ರಿ. ರಿಯಲಿ ಇಟ್ಸ್ ರಿಲ್ಯಾಕ್ಸೇಷನ್ ಕೊಡುತ್ತೆ, ಪಕ್ಕ ಗ್ಯಾರಂಟಿ ಕೊಡ್ತೀನಿ ನಾನು. ಆಮೇಲೆ ಯಾರು ಕುಡಿತಿದ್ದೀರಿ, ಯಾರು ಚಾಯ್ ಕುಡಿತಿದ್ದೀರಿ ಅವರೆಲ್ಲರೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೆಳಗಡೆ ಆಲ್ಸೋ ಚಾಯ್ ಲವರ್ ಅಂತ ಹೇಳಿ. ಥ್ಯಾಂಕ್ ಯು. ನಾಳೆ ಮತ್ತೆ ಸಿಗೋಣ ಇದೇ ಟೈಮಿಗೆ. ಅಲ್ಲಿವರೆಗೂ ಬೈ ಟೇಕ್ ಕೇರ್.